ಸರ್ ಫಸ್ಟ್ ಎಲ್ಲ ಮಲಗಿದ್ರೆ ನಿದ್ದೆ ಬರ್ತಾ ಇರ್ಲಿಲ್ಲ. ಮೀರಿ ಮಲಗಿದ್ರೆ ಉಸಿರು ಕಟ್ಟಂಗ ಆಗ್ತಾ ಇತ್ತು. 10 ನಿಮಿಷಕ್ಕೂ ಎದ್ದಿ ಕೂತ್ಕೊಳ್ತಾ ಇದ್ದೆ. ಇವಾಗ ಚೆನ್ನಾಗಿ ನಿದ್ದೆ ಬರ್ತಾ ಇದೆ. ಇದೇ ಸಂಬಂಧಪಟ್ಟಿರೋ ತೊಂದರೆನೂ ಇತ್ತಲ್ವಾ? ಹೌದು ಸರ್, ಹಾರ್ಟ್ ಪ್ರಾಬ್ಲಮ್ ಇತ್ತು. 3 ವಾಲು 95% ಬ್ಲಾಕೇಜ್ ಇತ್ತು. ಡಾಕ್ಟರ್ ಆಪರೇಷನ್ ಮಾಡಿ ಸ್ಟಂಟ್ ಇಡಕ್ ಹೇಳಿದ್ರು. ಸ್ಟಂಟ್ ಕೇಳಿದ್ರು. ಹಾರ್ಟ್ ಪ್ರಾಬ್ಲಮ್ ಇತ್ತು, ಸ್ಟ್ರೋಕ್ ಆಗಿತ್ತು. ಸ್ಟ್ರೋಕ್ ಎಷ್ಟು ವರ್ಷಕ್ಕೆ ಮುಂಚೆ ಬಂದಿತ್ತು ಸ್ಟ್ರೋಕ್ ನಿಮ್ಗೆ? 3 ವರ್ಷಕ್ಕೆ ಮುಂಚೆ 3 ವರ್ಷದ ಹಿಂದೆ ಹಾರ್ಟ್ ಪ್ರಾಬ್ಲಮ್ ಇತ್ತು. ಹಾರ್ಟ್ ಪ್ರಾಬ್ಲಮ್ ಇತ್ತು, ಕಾಲ್ ಊತಾ ಇತ್ತು, ಕಾಲ್ ಪಾದ ಉರಿತಾ ಇತ್ತು, ಮೋಷನ್ ಪ್ರಾಬ್ಲಮ್ ಇತ್ತು. ಇವಾಗ 75% ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿ ಊಟ ಮಾಡ್ತಾ ಇದೀನಿ. ನಿಮ್ಮ ಹತ್ರ ಬರಕ್ಕೆ 3-4 ತಿಂಗಳು ಮುಂಚೆ ಊಟನೂ ಸೇರ್ತಾ ಇರ್ಲಿಲ್ಲ, ನಿದ್ದೆನೂ ಬರ್ತಾ ಇರ್ಲಿಲ್ಲ. ನಮ್ಮ ಹತ್ರ ಬರಕ್ ಮುಂಚೆ 3 ತಿಂಗಳು ಬೆಡ್ ರೆಸ್ಟ್ ಆಗಿದ್ರಲ್ವಾ ನೀವು? ಸ್ಟ್ರೋಕ್ ಆಗಿದ್ದಾಗ 3 ತಿಂಗಳು ಬೆಡ್ ರೆಸ್ಟ್ ಅಲ್ಲೇ ಇದ್ದೆ. ಇದು ತಮಿಳು ಭಾಷೆಯ ವಿಡಿಯೋ. ಉತ್ತಮ ಅರ್ಥ ಮಾಡಿಕೊಳ್ಳಲು ನಾವು ಇದನ್ನು ಕನ್ನಡ ಭಾಷೆಗೆ ಡಬ್ ಮಾಡಿದ್ದೇವೆ. ಮೂಲ ವಿಡಿಯೋ ನೋಡಲು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಮೊದಲ ಕಾಮೆಂಟ್ದಲ್ಲಿ ಪರಿಶೀಲಿಸಿ. ಬೋಗರ್ ಸಿದ್ಧ ಔಷಧಿ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಮ್ಮ ರಾಸಿಪುರಂ ಆಸ್ಪತ್ರೆಗೆ ಆತೂರ್ ಡಿಸ್ಟಿಕ್ ಕಾಟುಕೊಟಾಯಂ ವಿಲೇಜ್ ಇಂದ ಶಕ್ತಿ ಬಂದಿದ್ದಾರೆ. ಅವರು ಯಾವ ಸಮಸ್ಯೆದಿಂದ ಇಲ್ಲಿಗೆ ಬಂದಿದ್ರು, ಇವಾಗ ಹೆಂಗಿದ್ದಾರೆ, ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರೇನು? ಶಕ್ತಿ. ಶಕ್ತಿ. ಓಕೆ. ನಿಮ್ಮ ವಯಸ್ಸು ಎಷ್ಟು ಸರ್? 37 ವಯಸ್ಸು. ಓಕೆ. ನೀವು ನಮ್ಮ ಹತ್ರ ಬರ್ಬೇಕಾದ್ರೆ ನಿಮ್ಗೆ ಏನ್ ತೊಂದರೆ ಇತ್ತು? ಏನ್ ತೊಂದರೆಯಿಂದ ನಮ್ಮನ್ನ ನೋಡಕ್ ಬಂದಿದ್ರಿ? ಹಾರ್ಟ್ ಪ್ರಾಬ್ಲಮ್ ಇತ್ತು, ಸ್ಟ್ರೋಕ್ ಆಗಿತ್ತು. ಸ್ಟ್ರೋಕ್ ಎಷ್ಟು ವರ್ಷಕ್ಕೆ ಮುಂಚೆ ಬಂದಿತ್ತು ಸ್ಟ್ರೋಕ್ ನಿಮ್ಗೆ? 3 ವರ್ಷಕ್ಕೆ ಮುಂಚೆ 3 ವರ್ಷದ ಹಿಂದೆ ಹಾರ್ಟ್ ಪ್ರಾಬ್ಲಮ್ ಇತ್ತು. ಹಾರ್ಟ್ ಪ್ರಾಬ್ಲಮ್ ಇತ್ತು, ಕಾಲ್ ಊತಾ ಇತ್ತು, ಕಾಲ್ ಪಾದ ಉರಿತಾ ಇತ್ತು, ಮೋಷನ್ ಪ್ರಾಬ್ಲಮ್ ಇತ್ತು. ಇದ್ರ ಜೊತೆ ಶುಗರು ಇತ್ತು ನಿಮ್ಗೆ? ಶುಗರ್ ಇತ್ತು. ಮಲಬದ್ಧತೆ ತೊಂದರೆ, ಉಸಿರಾಟ ತೊಂದರೆ, ಉಸಿರಾಟ ತೊಂದರೆ ಇತ್ತು. ಸ್ಟ್ರೋಕ್ ಇಂದ ನಿಮ್ಗೆ ಲೆಫ್ಟ್ ಸೈಡ್ ಎಲ್ಲ ಫುಲ್ ಸ್ವಾಧೀನ ಇಲ್ದೇ ಇರೋ ತರ ಆಗ್ಬಿಟ್ಟಿತ್ತು. ಲೆಫ್ಟ್ ಸೈಡ್ ಫುಲ್ ಸ್ವಾಧೀನನೇ ಇರ್ಲಿಲ್ಲ. ಸರ್ ಇವಾಗ ನೀವು ನಮ್ಮ ಹತ್ರ ಎಷ್ಟು ತಿಂಗಳಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ? ಸರ್ ಇವಾಗ 4 ತಿಂಗಳಿಂದ ನಿಮ್ಮ ಹತ್ರ ಮೆಡಿಸಿನ್ ತಗೊಳ್ತಾ ಇದ್ದೀನಿ. ಪರವಾಗಿಲ್ಲ ಸರ್. ಫಸ್ಟ್ ಎಲ್ಲ ಮಲಗಿದ್ರೆ ನಿದ್ದೆ ಬರ್ತಾ ಇರ್ಲಿಲ್ಲ. ಮೀರಿ ಮಲಗಿದ್ರೆ ಉಸಿರು ಕಟ್ಟಂಗ ಆಗ್ತಾ ಇತ್ತು. 10 ನಿಮಿಷಕ್ಕೂ ಎದ್ದಿ ಕೂತ್ಕೊಳ್ತಾ ಇದ್ದೆ. ಇವಾಗ ಚೆನ್ನಾಗಿ ನಿದ್ದೆ ಬರ್ತಾ ಇದೆ. ಇದೇ ಸಂಬಂಧಪಟ್ಟಿರೋ ತೊಂದರೆನೂ ಇತ್ತಲ್ವಾ? ಹೌದು ಸರ್, ಹಾರ್ಟ್ ಪ್ರಾಬ್ಲಮ್ ಇತ್ತು. 3 ವಾಲು 95% ಬ್ಲಾಕೇಜ್ ಇತ್ತು. ಡಾಕ್ಟರ್ ಆಪರೇಷನ್ ಮಾಡಿ ಸ್ಟಂಟ್ ಇಡಕ್ ಹೇಳಿದ್ರು. ಸ್ಟಂಟ್ ಕೇಳಿದ್ರು. ಸರ್ ನಾನು ಎಲ್ಲ ಹಾಸ್ಪಿಟಲ್ಗೆ ಹೋಗಿದ್ದೀನಿ ಸರ್. ಇವಾಗ 4 ತಿಂಗಳಿಂದ ನಿಮ್ಮ ಹತ್ರ ಮೆಡಿಸಿನ್ ತಗೊಳ್ತಾ ಇದ್ದೀನಿ. ಇವಾಗ 75% ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿ ಊಟ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಬರಕ್ಕೆ 3-4 ತಿಂಗಳು ಮುಂಚೆ ಊಟನೂ ಸೇರ್ತಾ ಇರ್ಲಿಲ್ಲ, ನಿದ್ದೆನೂ ಬರ್ತಾ ಇರ್ಲಿಲ್ಲ. ನಮ್ಮ ಹತ್ರ ಬರಕ್ ಮುಂಚೆ 3 ತಿಂಗಳು ಬೆಡ್ ರೆಸ್ಟ್ ಆಗಿದ್ರಲ್ವಾ ನೀವು? ಸ್ಟ್ರೋಕ್ ಆಗಿದ್ದಾಗ 3 ತಿಂಗಳು ಬೆಡ್ ರೆಸ್ಟ್ ಅಲ್ಲೇ ಇದ್ದೆ. ನೀವು ಔಟ್ ಆಫ್ ಸ್ಟೇಷನ್ ಅಲ್ಲಿ ಇದ್ದವಾಗ ನಿಮ್ಗೆ ಸ್ಟ್ರೋಕ್ ಆಗಿರೋದು ಅಲ್ವಾ? ಹೌದು ಸರ್, ನಾನು ಲಾರಿ ಡ್ರೈವರು. ಓಕೆ. ಲಾರಿ ಡ್ರೈವರ್ ನೀವು? ಗುಜರಾತ್ಗೆ ಲೋಡ್ ತಗೊಂಡೋಗಿದ್ದೆ, ಅಲ್ಲಿ ನನಗೆ ಸ್ಟ್ರೋಕ್ ಆಯಿತು ಸರ್. ಡ್ರೈವಿಂಗ್ ಅಲ್ಲಿ ಇರ್ಬೇಕಾದ್ರೆ ಸ್ಟ್ರೋಕ್ ಆಗಿದ್ದು ಅಲ್ವಾ? ಗುಜರಾತ್ ಅಲ್ಲಿಂದ ಬಂದು ನೀವು 3 ತಿಂಗಳು ಬೆಡ್ ರೆಸ್ಟ್ ಅಲ್ಲಿ ಇದ್ರಿ. ಅದಾದ್ಮೇಲೆ ನೀವು ತುಂಬಾ ಸಮಸ್ಯೆಗಳನ್ನ ಎದುರಿಸಿದ್ದೀರಾ. ಹೃದಯ ಸಂಬಂಧಪಟ್ಟಿರೋ ತೊಂದರೆ, ಲಿವರ್ ತೊಂದರೆ, ಗ್ಯಾಸ್ಟ್ರಿಕ್ ತೊಂದರೆ, ನರ ತೊಂದರೆ, ತುಂಬಾ ಹೊತ್ತು ನಿಂತ್ಕೊಳಕ್ ಆಗಲ್ಲ, ನಡಿಯಕ್ ಆಗೋದಿಲ್ಲ, ಓಡಾಡೋದಕ್ ಆಗೋದಿಲ್ಲ, ಸ್ವಲ್ಪ ನಡೆದ್ರೆ ಉಸಿರಾಟ ಜಾಸ್ತಿ ತಗೊಳ್ಳೋದು, ತುಂಬಾ ಸುಸ್ತಾಗ್ತಾ ಇತ್ತು, ತಲೆ ಚಕ್ಕರ ಹೊಡಿತಾ ಇತ್ತು, ಊಟ ಮಾಡಿದ ತಕ್ಷಣ ಹೋಗಿ ಮಲ್ಕೊಳ್ಳೋಣ ಅಂತ ಆಗ್ತಾ ಇತ್ತು. ಒಂದು 5-10 ನಿಮಿಷ ನಮ್ಮ ಫ್ರೆಂಡ್ ಜೊತೆ ಕೂತ್ಕೊಂಡು ಮಾತಾಡಕ್ಕೆ ಆಗ್ತಾ ಇರ್ಲಿಲ್ಲ. 4 ತಿಂಗಳಿಂದ ನಿಮ್ ಮೆಡಿಸಿನ್ ತಗೊಂಡು ಇವಾಗ ನನ್ನ ಮೈ ಚೆನ್ನಾಗಿದೆ. ಇವಾಗ ನನ್ನ ಫ್ರೆಂಡ್ಸ್ ಜೊತೆ ಹೋಗಿ 1/2 ಅವರ್ ಜಾಲಿಯಾಗಿ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಓಡಾಡ್ಕೊಂಡು ಚೆನ್ನಾಗಿದ್ದೀರಾ? ಇವಾಗ ಆಕ್ಟಿವ್ ಆಗಿದ್ದೀನಿ. ಓಕೆ. ಇವಾಗ ತಲೆ ಸುತ್ತು ಬರೋದು, ತಲೆ ಚಕ್ಕರ್ ಇವಾಗ ಬರ್ತಾ ಇಲ್ಲ ನನಗೆ. ಸರ್ ನಿಮ್ ಬಗ್ಗೆ ಹೆಂಗ್ ನನ್ಗೆ ಗೊತ್ತಾಯ್ತಂದ್ರೆ, ನನ್ನ ಪಕ್ಕದ ಮನೆಯವರು ಸುಬ್ರಹ್ಮಣ್ಯ ಅಂತ ಸಂಧಿವಾದದಿಂದ ಅವರು ಸೀರಿಯಸ್ ಆಗಿ ಮಲಗಿರೋ ಜಾಗದಲ್ಲೇ ಮಲಗಿದ್ರು. ಅವರು ಬಂದು ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡು ಇವಾಗ ಚೆನ್ನಾಗಿ ಆರೋಗ್ಯಗೂ ಓಡಾಡ್ತಾ ಇದ್ದಾರೆ. ಇವಾಗ 4 ತಿಂಗಳು ಮೆಡಿಸಿನ್ ನಿಮ್ಮ ಹತ್ರ ತಗೊಂಡು ಇವಾಗ ನಾನು ಚೆನ್ನಾಗಿದ್ದೀನಿ. ಇವಾಗ 2-3 ತಿಂಗಳು ಇನ್ನ ಮೆಡಿಸಿನ್ ತಗೊಳಕ್ ಹೇಳಿದೀರಾ. ಆಮೇಲೆ ನೀವು ಯಾವಾಗ ಮೆಡಿಸಿನ್ ಸ್ಟಾಪ್ ಮಾಡಿ ಅಂತಾರ ಅವಾಗ ಸ್ಟಾಪ್ ಮಾಡಿ. ಇವಾಗ ಚೆನ್ನಾಗಿ ನಡೆಯೋದು, ಕುತ್ಕೊಳ್ಳೋದು, ಎದ್ದೊಳೋದು, ಒಂದು ಸಣ್ಣ ಪುಟ್ಟ ವ್ಯಾಯಾಮಗಳು ಮಾಡ್ತಾರೆ. ಓಕೆ. ಇವ್ರು ಯಾರು ಅಂತ ಹೇಳಕ್ ಆಗತ್ತಾ? ಇವರು ನಮ್ಮೂರವ್ರೆ. ನಾನ್ ಚೆನ್ನಾಗಿರೋದು ನೋಡ್ಬಿಟ್ಟು ನಿಮ್ಮನ್ನ ನೋಡಕ್ ಬಂದಿದ್ದಾರೆ. ಅವ್ರಿಗೆ ಏನ್ ತೊಂದರೆ ಇದೆ ಅವ್ರು ಹೇಳ್ತಾರೆ ಸರ್. ನಮಸ್ತೆ. ನಿಮ್ಮ ಹೆಸರೇನು ಸರ್? ನಮಸ್ತೆ
ಸರ್, ನನ್ನ ಹೆಸರು ಅನೂಪ್ ರಾಜ್. ಅನೂಪ್ ರಾಜ್, ನೀವು ಏನ್ ತೊಂದರೆಯಿಂದ ನಮ್ಮನ್ನ ನೋಡಕ್ ಬಂದಿದ್ರಿ? ಎಷ್ಟು ತಿಂಗಳಿಂದ ನಮ್ಮ ಹತ್ರ ಮೆಡಿಸಿನ್ ತಗೊಂತಾ ಇದ್ದೀರಾ? 1 ತಿಂಗಳಿಂದ ತಗೊಳ್ತಾ ಇದ್ದೀನಿ. ಓಕೆ, ಇವಾಗ ನಮ್ಮ ಹತ್ರ 1 ತಿಂಗಳಿಂದ ಟ್ರೀಟ್ಮೆಂಟ್ ತಗೊಂತಾ ಇದ್ದೀರಾ. ನಿಮ್ಗೆ ಹೇಗಿದೆ ಇಂಪ್ರೂವ್ಮೆಂಟ್? ನನಗೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಇದೆ. ಓಕೆ, ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ನಿಮ್ಗೂ ಸ್ವಲ್ಪ ಕೈ ಕಾಲು ನೋವು, ನರ ಸಂಬಂಧಪಟ್ಟಿರೋ ತೊಂದರೆಗಳು ಇತ್ತು, ನಮ್ಮ ಹತ್ರ ನೀವು ಟ್ರೀಟ್ಮೆಂಟ್ ತಗೊಂತಾ ಇದ್ರಿ. ಹೌದು ಸರ್, ಇತ್ತು ಸರ್. ಕೈಲಿ ಒಂದ್ ಸ್ವಲ್ಪ ಕೊಡಿ ಸರ್. ಹಂಗೆ ನಿಮ್ಮ ಹೆಸರು ಏನ್ ಸರ್? ಸರ್, ನನ್ನ ಹೆಸರು ಕಣ್ಣನ್. ಓಕೆ, ನಿಮಗೂ ಸೇಮ್ ಅದೇ ತರನೇ ಲಿವರ್ ಸಂಬಂಧಪಟ್ಟಿರೋ ತೊಂದರೆ, ಆಮೇಲೆ ಪೈಲ್ಸ್ ಸಂಬಂಧಪಟ್ಟಿರೋ ತೊಂದರೆ, ಗ್ಯಾಸ್ಟ್ರಿಕ್ ತೊಂದರೆ, ಒಂದು ಸೈಡ್ ನಿಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಿರ್ಲಿಲ್ಲ, ನನ್ಗೆ ಅಲ್ಸರ್ ತೊಂದರೆ ಇತ್ತು ಸರ್. ಸೇಮ್ ಸ್ಟ್ರೋಕ್ ಸಿಂಪ್ಟಮ್ಸ್ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡ್ರಿ. ಓಕೆ, ಅದ್ರ ಜೊತೆ ಅಲ್ಸರ್ ತೊಂದರೆನೂ ಇತ್ತು. ಇವಾಗ ನಮ್ಮ ಹತ್ರ ನೀವು ಎಷ್ಟು ತಿಂಗಳಿಂದ ಟ್ರೀಟ್ಮೆಂಟ್ ತಗೊಂತಾ ಇದ್ದೀರಾ? ನಾನು 1 ತಿಂಗಳಿಂದ ಮೆಡಿಸಿನ್ ತಗೊಳ್ತಾ ಇದ್ದೀನಿ ಸರ್. ಓಕೆ, ನೀವು 1 ತಿಂಗಳಿಂದ ಮೆಡಿಸಿನ್ ತಗೊಂಡು, ನಿಮಗೂ ಬಂದು ಇವರು ಶಕ್ತಿ ಅವರೇ ರೆಫರ್ ಮಾಡಿರೋದು? ಹೌದು ಸರ್. ಅವ್ರ ಮೂಲಕ ನೀವು ಬಂದಿರೋದಲ್ವಾ? ಓಕೆ, ಈ 1 ತಿಂಗಳಲ್ಲಿ ನಿಮ್ಗೆ ಏನ್ ಬದಲಾವಣೆ ಇದೆ? ಚೆನ್ನಾಗಿ ಇಂಪ್ರೂವ್ಮೆಂಟ್ ಇದೆ ಸರ್. ತೃಪ್ತಿ ಆಗಿದೆ, ಮನಸ್ಸು ತೃಪ್ತಿ ಆಗಿದೆ ನಿಮ್ಗೆ? ಚೆನ್ನಾಗಿ ರೆಡಿ ಆಗ್ಬಿಡ್ತೀನಿ ಅಂತ ನನಗೆ ನಂಬಿಕೆ ಇದೆ ಸರ್. ಬದಲಾವಣೆ ಗೊತ್ತಾಗಿದೆ ನಿಮ್ಗೆ? ಸರಿ ವೀಕ್ಷಕರೇ, ಇವರು ಶಕ್ತಿ ಅನ್ನೋರು ಇದಕ್ ಮುಂಚೆ ನಮ್ಮ ಹತ್ರ ಸಂಧಿವಾದ ರೊಮೆಟೈಡ್ ಆರ್ಥರೈಟಿಸ್ ಇಂದ ಕಂಪ್ಲೀಟ್ ಆಗಿ ಗುಣ ಆಗಿ ಚೆನ್ನಾಗಿ ಆರೋಗ್ಯವಾಗಿರೋದನ್ನ ನೋಡಿ ಅವ್ರ ಪಕ್ಕದ ಮನೆಯವರು ಇವ್ರಿಗೆ ಹೃದಯ ಸಂಬಂಧಪಟ್ಟಿರೋ ತೊಂದರೆ, ಸ್ಟ್ರೋಕ್ ಸಂಬಂಧಪಟ್ಟಿರೋ ತೊಂದರೆಯಿಂದ ಕಷ್ಟಪಡ್ತಿದ್ದು ನಮ್ಮನ್ನ ಬಂದು ಭೇಟಿಯಾಗಿದ್ದಾರೆ. ಅವರು 4 ತಿಂಗಳು ಟ್ರೀಟ್ಮೆಂಟ್ ತಗೊಂಡು ಅವರೇ ಖುದ್ದಾಗಿ ನಾನು ವಿಡಿಯೋ ಕೊಡ್ತೀನಿ, ನನ್ನಿಂದ 4 ಜನಕ್ಕೆ ಉಪಯೋಗ ಆಗಲಿ ಅನ್ನೋದಕ್ಕೋಸ್ಕರ ಮುಂದೆ ಬಂದು ಅವರೇ ವಿಡಿಯೋ ಕೊಡ್ತಾ ಇದ್ದಾರೆ. ಸರಿ, ಅವರು ಏನ್ ಕಷ್ಟಪಟ್ಟರು, ಇವಾಗ ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಬಾಯಲ್ಲೇ ಹೇಳೋದನ್ನ ಒಂದು ವಿಡಿಯೋ ಆಗಿ ಚಿತ್ರೀಕರಣ ಮಾಡಿ ನಿಮ್ ಮುಂದೆ ತಂದಿದ್ದೀವಿ. ಇದೇ ರೀತಿ ಗುಣಪಡಿಸಕ್ಕಾಗದೇ ಇರೋ ತೊಂದರೆಯಿಂದ ಬಳಲುತ್ತಿದ್ದು ಗುಣ ಆಗಿರೋ ವಿಡಿಯೋ ಜೊತೆ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.